ರಿಷಾ ಅವರೇ, ವೆಲ್ಕಮ್ ಟು ದ ಶೋ ನಿಮಗೆ. ಥ್ಯಾಂಕ್ ಯು ಅಂಡ್ ವೆಲ್ಕಮ್ ಬ್ಯಾಕ್ ವಾಪಸ್ ನಿಮ್ಮ ನಾರ್ಮಲ್ ಲೈಫಿಗೆ. ಸೊ ಹೇಗೆ ಅನ್ನಿಸ್ತಾ ಇದೆ ಆಫ್ಟರ್ ಬಿಗ್ ಬಾಸ್? ತುಂಬ ಚೇಂಜಸ್ ಇದೆ ಆಬ್ವಿಯಸ್ಲಿ. ಬಿಫೋರ್ ಅಂದ್ರೆ ವೆಯ್ಟ್ ಕಡಿಮೆ ಆಗಿದೆ ಅಂತ ಯಾವ ಚೇಂಜಸ್ ಅದು ಇದೆ. ಏನು ಎಫರ್ಟ್ ಇಲ್ದೇನೆ ಜಿಮ್ಗೆ ಹೋಗ್ದೇನೆ ಆಬ್ವಿಯಸ್ಲಿ ವೆಯ್ಟ್ ಲಾಸ್ ಆಗಿದೆ, ಎಲ್ಲರದು ಆಗಿದೆ, ನಾನು ಒಬ್ಬಳದೇ. ಅಷ್ಟೆಲ್ಲ ಕಸರತ್ತು ಮಾಡ್ತಾ ಇದ್ರಿ. ಆಕ್ಚುಲಿ ಇನ್ಸ್ಟಾಗ್ರಾಮ್ ಅಲ್ಲಿ ನಾವು ನೋಡ್ತಾ ಇದ್ವಿ ಏನೇನೆಲ್ಲ ಜಿಮ್ ವಿಡಿಯೋಸ್ ಅಷ್ಟು ಅದು ಇದು ಅಂತ. ಈಗ ಆರಾಮಾಗಿ ನೋಡಿ, ಫ್ರೀಯಾಗಿ ಆಕ್ಚುಲಿ ದುಡ್ಡು ಕೊಟ್ಟು ಜೊತೆಗೆ ಸಣ್ಣ ಮಾಡಿ ಕಳಿಸಿದ್ದಾರೆ. ಆನೆಸ್ಟ್ಲಿ ನನಗೇನು ಬೇಕು ಅಂತ ನನ್ನ ಚಾನಲ್ಗೆ ಹೋದೆ ಅಥವಾ ನಾನು ಬಿಗ್ ಬಾಸ್ನ ಯಾಕೆ ಚೂಸ್ ಮಾಡಿದೆ, ಅದು ನನಗೆ ಸಿಕ್ಕಿದೆ ಅಂತ ನಾನು ಅನ್ಕೊಂಡೆ. ಚಿಕನ್ನು ಮಟನ್ನು ಹಂಗಂತ ಏನಿಲ್ಲ, ಒಂದು ಐಡೆಂಟಿಟಿ ಬೇಕು ಅಂತ ಅನ್ಕೊಂಡೆ. ಬಟ್ ಈ ಥರ ಐಡೆಂಟಿಟಿ ಸಿಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದು ಒಂಥರ ಬೇರೆ ಥರನೇ ಆಗಿದೆ. ಬಟ್ ಗುಡ್ ಆರ್ ನೆಗೆಟಿವ್, ಐ ಹ್ಯಾವ್ ಅಕ್ಸೆಪ್ಟೆಡ್ ಇಟ್ ಈಸ್ ಗುಡ್ ಅಂತ ಹೇಳಿ. ಇವಾಗ ಜನರು ಪಾಸಿಟಿವಿಟಿ ಆಗಿ ಇಲ್ಲ ನಿಮ್ಗಿನ್ನೂ ಪೊಟೆನ್ಷಿಯಲ್ ಇದೆ, ನೀವಿನ್ನೂ ಉಳಿಬೇಕಿತ್ತು ಅಂತೆಲ್ಲ ಮಾತಾಡ್ತಿರೋದು ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಸೊ ಅದು ಐ ನೀಡ್ ಟು ಅಕ್ಸೆಪ್ಟ್ ದಟ್. ಓಕೆ, ಖುಷಿ ಇದೆ ಒಟ್ಟಿನಲ್ಲಿ. ಹೌದು. ಸೊ ಈಗ ಬಿಗ್ ಬಾಸ್ ಮನೆ ಒಳಗಡೆ ಹೋದಾಗ ಫೈರ್ ಬ್ರ್ಯಾಂಡ್ ಥರ ಹೋದ್ರಿ. ಅಂದರೆ ಆಲ್ರೆಡಿ 3 ವಾರ ನೋಡಿಬಿಟ್ಟಿದ್ರಿ ಏನೇನಾಗ್ತಾ ಇದೆ ಒಳಗಡೆ ಅಂತ, ಯಾರು ವಿಲನ್ನು ಯಾರು ಹೀರೋ ಎಲ್ಲ ಗೊತ್ತಾಗೋಗಿತ್ತು. ಸೊ ಸರಿಯಾಗಿ ಹೋಗಿ ಇವ್ರು ಏನೋ ಬೇರೆ ಥರನೇ ಮಾಡ್ತಾರಪ್ಪ ಸಖತ್ತಾಗಿ ಅಂತ ಅನಿಸಿತ್ತು. ಹೋಗಿ ಅಲ್ಲಿ ಧ್ರುವಂತವ್ರು ತಲೆ ಹೊಡೆದ್ರಿ, ಅಶ್ವಿನಿ ಗೌಡ ಅವ್ರಿಗೆ ಟಕ್ಕರ್ ಕೊಡ್ತೀನಿ ಅಂತೆಲ್ಲ ಹೋದ್ರಿ. ಸೊ ಅಲ್ಲಿ ತನಕನೂ ಚೆನ್ನಾಗೇ ಇತ್ತು, ನೋಡ್ತಾ ಇದ್ರು. ಬಟ್ ಆಫ್ಟರ್ ಲೈಕ್ 1 ವೀಕ್ ಏನಾಯ್ತು? ಯಾಕೆ ನೀವು ವಾಪಸ್ ಲೈಕ್ ಅಶ್ವಿನಿ ಗೌಡ ಅವ್ರನ್ನ ನೀವು ಆ್ಯಕ್ಚುಲಿ ಅವ್ರು ಎದುರಾಕೊಂಡು ಏನೋ ಇವ್ರಿಗೆ ಸರಿಯಾಗಿ ಏನಾದರೂ ಟಕ್ಕರ್ ಕೊಡ್ತಾರೆ ಅಂತ ಅಂದ್ಕೊಂಡು ಅವ್ರ ಜೊತೆಗೆ ಸೇರ್ಕೊಂಡ್ರಿ. ಕೊನೆಗೆ ಈಗ ಆಚೆ ಬರುವಾಗ ನಮಗೆ ಯಾವುದೋ ಒಂದು ಆ್ಯಂಗಲಲ್ಲಿ ನಮ್ಮ ಜೂನಿಯರ್ ಅಶ್ವಿನಿ ಗೌಡ ಅವ್ರ ಥರ ಕಾಣ್ತಾ ಇದ್ದಾರೆ. ಬಿಕಾಸ್ ಅವ್ರು ಹಳೆ ಫಿಲಮ್ಸ್ದು ಸಾಂಗ್ ಎಲ್ಲ ನೋಡ್ತಾ ಇದ್ದೆ, ಅದೇ ಥರ ಕಾಣ್ತಾ ಇದ್ದಾರೆ ಸ್ವಲ್ಪ ಬೇರೆ ಆ್ಯಂಗಲಿಂದ ನೋಡುವಾಗ. ಐ ಗಿವ್ ಯು ದ ಬ್ರೀಫ್ ಎಕ್ಸಾಂಪಲ್. ನಾನು ಹೋದೆ, ನಾನು ಯಾರ್ಯಾರಿಗೆ ಹೇಳಿದ್ದೆ ಅವ್ರವ್ರದ್ದೆಲ್ಲ ಮುಖವಾಡ ಅವ್ರವರೇ ಕಳ್ಸ್ಕೊಂಡು ಬರ್ತಾ ಇದ್ದಾರೆ. ಇಫ್ ಯು ಅಬ್ಸರ್ವ್, ಧ್ರುವಂತ್ ಆಗಲಿ, ಸ್ಪಂದನ ಆಗಲಿ, ಜಾನ್ವಿ ಅವರಾಗಲಿ, ಈವನ್ ಕಾಕ್ರೋಚ್ ಅವರು ಬಂದ್ರಲ್ಲ, ಇಟ್ ಈಸ್ ಆಲ್ ಅವ್ರವ್ರದ್ದು ರಿಯಾಲಿಟಿ. ವೆನ್ ಇಟ್ ಕಮ್ಸ್ ಅಬೌಟ್ ಅಶ್ವಿನಿ ಅವರು ಅಂತ ಬಂದಾಗ ನನಗೆ ಲಿಟ್ರಲಿ ಕನ್ಫ್ಯೂಸ್ ಆಯಿತು ಹೋದ್ಮೇಲೆ. ಬಿಕಾಸ್ ಫಸ್ಟ್ 3 ವೀಕ್ಸ್ ಇದ್ದಿದ್ದು ಬೇರೆ, ನಾನು ಹೋದ್ಮೇಲೆ ಸೈಲೆಂಟ್ ಫುಲ್ಲು. ಓಕೆ, ನಿಮಗೆ ಹೆದರಿದ್ರೆ ಅವರು? ಮೇ ಬಿ, ಗೊತ್ತಿಲ್ಲ ನನಗೆ. ಅದು ಆ್ಯಕ್ಚುಲಿ ಇದರಲ್ಲಿ ಬಂತಪ್ಪ, ಅದು ಹೊರಗಡೆ ಬಂತೋ ಇಲ್ವೋ ಗೊತ್ತಿಲ್ಲ. ಸುದೀಪ್ ಸರ್ ಹೇಳಿದ್ರು, ರಿಷಾ ಬಂದಮೇಲೆ ಅಶ್ವಿನಿ ಅವ್ರ ವಾಯ್ಸ್ ಕಡಿಮೆ ಆಗೋಗಿದೆಯಲ್ಲ ಅಂತ ಹೇಳಿದ್ರು. ಅದು ಆಚೆ ಬಂತ, ಅದು ಬಂದಿದ್ಯಾ ಅದು ಅಂತ. ಅದು ಓಕೆ, ಅದು ಒಂದು ನನಗೆ ಅವಾಗ ಕನ್ಫ್ಯೂಷನ್ಗಲ್ಲಿದ್ದೆ. ಯಾರು ಇವರು, ನಾನು ನೋಡಿದವ್ರೇನಾ ಅಥವಾ ಚೇಂಜ್ ಆಗ್ಬಿಟ್ರಾ? ಅಲ್ಲಿ ಹೆಂಗಾಗೋಯ್ತು ಅಂದರೆ ಪೋಟ್ರೆ ಇಡೀ ಮನೆ ಫಸ್ಟ್ ಆಫ್ ಆಲ್ ನನ್ನ ಅಗೇನ್ಸ್ಟ್ ಆಗಿದ್ರು ಸ್ವಲ್ಪ ಏನೋ ವಿಷಯಕ್ಕೆ. 2ನೇ ವಾರಕ್ಕೆ ಅವ್ರದ್ದು ಕಂಡ್ರೆ ಅವರು ಅಲ್ಲೋನ್ ಇದ್ರು, ಜಾನ್ವಿಯಿಂದ ದೂರ ಆಗಿದ್ರು, ನಾನು ಅಲ್ಲೋನ್ ಇದ್ದೆ. ನಾನು ಪಾಡಿಗೆ ನಾನು ಕುತ್ಕೊಂತಿದ್ದೆ. ಅವರು ರಿಷಬಾ ಮಾತಾಡೋಣ ಅಂದಾಗ ನಾನು ಯಾವ ಮುಖ ಇಟ್ಕೊಂಡು ಬೇಡ ಅನ್ಲಿ, ಅದೊಂದು ಎಥಿಕ್ಸ್ ಅಲ್ವಾ. ಈಗ ಯಾರೋ ಒಬ್ರು ವ್ಯಕ್ತಿ ಕರೆದು ನನ್ನ ಮಾತಾಡಿಸ್ತೀನಿ ಅಂತ ಅಂದಾಗ ನಾನು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಹಂಗೆ ಆಟ ಆಡಬೇಕು ಅಥವಾ ಗೇಮ್ಗೋಸ್ಕರನೇ ನಾನು ಆಟ ಆಡಬೇಕು ಅಂತಿದ್ದರೆ ಐ ಕುಡ್ ಹ್ಯಾವ್ ಸ್ಟಾರ್ಟೆಡ್ ಅ ಫೈಟ್ ವಿತ್ ಹರ್. ನಾನು ಆರ್ಗ್ಯಾನಿಕ್ ಆಗಿ, ನನಗೆಲ್ಲ ಆಗಿದ್ದು ಮನೇಲಿ ಆರ್ಗ್ಯಾನಿಕ್ ಆಗೇ ಆಗಿದ್ದು. ನಾನಾಗಿ ನಾನು ಏನು ಬೇಕು ಅಂತ ಕೆಣ್ಕಿಲ್ಲ ಅಥವಾ ನಾನು ಏನು ಆ ಥರ ಮಾಡಬೇಕು ಅಂತಿದ್ರೆ ನಾನು ಫಸ್ಟ್ ಮಾಡ್ತಿದ್ದೆ ಅಶ್ವಿನಿ ಅವ್ರ ಜೊತೆ, ಆನೆಸ್ಟ್ಲಿ ಸ್ಪೀಕಿಂಗ್. ಯಾಕಂದರೆ ನಾನು ಹೊರಗಡೆ ಹೀರೋ ಆಗ್ತಿದ್ದೆ ಅಂತ. ನನಗೆ ಆ ಥರ ಸಿಚುವೇಶನ್ಸ್ ಬರಲಿಲ್ಲ ಅವ್ರ ಜೊತೆ. ಶಿ ವಾಸ್ ಗುಡ್ ವಿತ್ ಮೀ. ನಾನೇನು ಮಾಡೋಕ್ಕಾಗಲಿಲ್ಲ ಆ ಟೈಮಲ್ಲಿ. ಚೆನ್ನಾಗಿರೋರ್ನ ನಾನು ಹೆಂಗೆ ತಳ್ಳಿ ಅಂತ. ಬಟ್ ರಘು ಅವ್ರ ಇನ್ಸಿಡೆಂಟ್ ಆದಮೇಲೆ ಐ ಗಾಟ್ ಅ ಕ್ಲಾರಿಟಿ. ಓಕೆ, ನಾನು ಅವಾಗ ಕಳಪೆ ಕೊಡಬೇಕಾದ್ರೂ ನಾನು ಡೈರೆಕ್ಟಾಗಿ ಹೇಳಿದೆ. ಯಾರು ಹೇಳಿದ್ರೋ ಇಲ್ವೋ ಗೊತ್ತಿಲ್ಲ, ಅಶ್ವಿನಿ ಅವರೇ ನಿಮಗೆ ಯಾರು ಹೇಳಿದ್ದು ನೀವು ಕಲಿಸ್ಬೋದು ಪಾಠನ ಅಂತ ಹೇಳ್ಬಿಟ್ಟು, ನಿಮ್ಗೆ ಯಾವ ಅಧಿಕಾರ ಇಲ್ಲ ಕಳ್ಸ್ಕೋಕ್ಕೆ, ಬಿಗ್ ಬಾಸ್ ಇದ್ದಾರೆ, ನಿಮ್ಮದು ನಿಮ್ಮ ಆಟ ನೀವು ಆಡಿ ಅನ್ನೋ ಹೇಳಿದ್ದೆ. ಇದ್ದಿದ್ರೆ ಅಪ್ಕಮಿಂಗ್ ಡೇಸಲ್ಲಿ ಶಿ ಹ್ಯಾಡ್ ಬೌನ್ಸ್ ಬ್ಯಾಕ್. ನಾನು ಅವಾಗ ನಿಜವಾಗ್ಲೂ ಅವ್ರದ್ದೇ ರೀತಿಲಿ ಕೊಡ್ತಾ ಇದ್ದೆ, ಅದು ಇನ್ನೂ ಚೆನ್ನಾಗಿ ಆಗ್ತಿತ್ತು. ನನ್ನ ಬ್ಯಾಡ್ ಲಕ್ ನನಗೆ ಮುಳ್ಳಾಯಿತು, ನಾನು ಆಚೆ ಬಂದಿದ್ದೀನಿ ಅನ್ನೋದು ಬಿಟ್ಟರೆ ನನಗೇನು ರಿಗ್ರೆಟ್ ಇಲ್ಲ ಹಾನೆಸ್ಟ್ಲಿ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.